ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗೃಹ ಇಲಾಖೆ IPL ಪಂದ್ಯಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಇದಾದ ನಂತರ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇದೀಗ ಚಿನ್ನಸ್ವಾಮಿ ಕ್ರೀಡಾಂಗಣದ ರಿಪೇರಿ ಕೆಲಸವನ್ನು ಆರಂಭಿಸಿದೆ. ಕಮಿಟಿ ಸೂಚಿಸಿರುವ ಕೆಲಸ ಆರಂಭ ಮಾಡಿದೆ KSCA. ಮೊದಲು ಗೇಟ್ ರಿಪೇರಿ ಕೆಲಸವನ್ನು ಆರಂಭ ಮಾಡಲಾಗಿದೆ. ಕಾಲು ತುಳಿತ ಆದ ಗೇಟ್ನಲ್ಲಿ ಇಂದಿನಿಂದ ರಿಪೇರಿ ಕೆಲಸ ಇರುತ್ತೆ. ಗೇಟ್ ನಂಬರ್ 19 ಗೋಡೆ ಒಡೆದು ಹಾಕಿ ಅದನ್ನು ರಿಪೇರಿ ಕೆಲಸವನ್ನು ಮಾಡಲಾಗುತ್ತೆ. ನೀವು ನೋಡಿ, ಕುನ್ನಾ ನೇತೃತ್ವದ ಒಂದು ಕಮಿಟಿ ಮಾಡಲಾಗಿತ್ತಲ್ಲ, ಅದರ ಬಹಳ ಪ್ರಮುಖವಾಗಿದೆ ಇದೇ ವಿಚಾರವನ್ನು ಹೇಳಲಾಗಿದೆ ಅಂತ. ಅಲ್ಲಿ ಗೇಟ್ಗಳು ಹೋಗೋದಕ್ಕೆ ಬರೋದಕ್ಕೆ ಯಾವ ಪರಿಪ್ರಮಾಣದಲ್ಲಿ ಜಾಗವನ್ನು ಬಿಡಬೇಕಾಗಿತ್ತೋ ಆ ಜಾಗ ಇಲ್ಲಿ ಇಲ್ಲ ಅನ್ನುವಂಥದ್ದು ಈ ಘಟನೆ. ಕಾಲು ತುಳಿತ ಆಗಿ ಘಟನೆಯಲ್ಲಿ ಮೃತಪಟ್ಟಿದ್ರಲ್ಲ, ಆ ಘಟನೆ ಆದ ನಂತರ ಅನೇಕ ಜನ ಅದನ್ನೇ ಹೇಳಿದರು, ಗೇಟ್ಗಳು ಸರಿಯಾಗಿ ನಿರ್ವಹಣೆ ಇಲ್ಲ, ಗೇಟ್ಗಳಲ್ಲಿ ಜಾಗವೂ ಕೂಡ ಆ ಪರಿಪ್ರಮಾಣದಲ್ಲಿ ಇಲ್ಲ ಅಂತ. ಹೀಗಾಗಿ ಇದೀಗ ಗೇಟ್ಗಳ ರಿಪೇರಿ ಮಾಡ್ತಾರಂತೆ. ಇತ್ತೀಚೆಗಷ್ಟೇ ಗೃಹ ಇಲಾಖೆ ಕೆಲವೊಂದಿಷ್ಟು ಷರತ್ತುಗಳನ್ನು ವಿಧಿಸಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ಗೆ ಅಂತಾರಾಷ್ಟ್ರೀಯ ಮತ್ತು ಈಗ ಮುಂಬರುವಂಥ 2026ರ IPL ಅನ್ನು ಆಡಿಸೋದಕ್ಕೆ ಅನುಮತಿಯನ್ನು ಕೊಟ್ಟಿತ್ತು. ಇವತ್ತಿನಿಂದ ರಿಪೇರಿ ಕಾರ್ಯ